ಜೀವಾಮೃತ ತೊಟ್ಟಿಯನ್ನು ಕಟ್ಟಲು ನಿಮಗೆ ಆಗುವಂಥ ಖರ್ಚು ಮತ್ತು ಅದು ಯಾವ ರೀತಿ ಕಟ್ಟಬೇಕು ಮತ್ತು ಯಾವ ವರ್ಷದಲ್ಲಿ ಆಗಿದ್ದು ಇದು, ಅದರ ಕಂಪ್ಲೀಟು ಡೇಟು, ಎಷ್ಟು ಖರ್ಚಾಗುತ್ತೆ, ಇದೆಲ್ಲ ಕಂಪ್ಲೀಟ್ ಮಾಹಿತಿನ ನಾನು ಯೂಟ್ಯೂಬ್ಗೆ ಹಾಕಿರ್ತೀನಿ, ನೀವು ನೋಡಿ. ಮತ್ತು ಇದರಿಂದ ಆಗುವಂಥ ಉಪಯುಕ್ತಗಳು ಎಷ್ಟು ನಮಗೆ ಇದರಿಂದ ಯೂಸ್ ಆಗುತ್ತೆ, 1 ಎಕರೆಗೆ ನಾವು ಎಷ್ಟೆಲ್ಲ ಇದರಿಂದ ಉಪಯೋಗ ಆಗುತ್ತೆ, ಯಾವ ರೀತಿ ಫಿಲ್ಟ್ರಿಗೆ ಕಡಿಮೆ ಖರ್ಚಿನಲ್ಲಿ ನಾವು ಫಿಲ್ಟ್ರನ್ನು ಯಾವ ರೀತಿ ಮಾಡ್ಕೋಬೋದು, ಇನ್ನೂ ಹಲವಾರು ಇದನ್ನು ಜೀವಾಮೃತ ಕೊಡಬೇಕಾದ್ರೆ ಫ್ಲಿಂಕರು ಉತ್ತಮನೋ ಇಲ್ಲ ಡ್ರಿಫಿಗೇಷನ್ ಉತ್ತಮನೋ ಅನ್ನೋದ ಕಂಪ್ಲೀಟ್ ಮಾಹಿತಿನ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇನ್ಮೇಲೆ ಈ ಹಳ್ಳಿಗೆ ಸಂಬಂಧಪಟ್ಟಿದ್ದಲ್ಲಿ ಹಳ್ಳೀಲಿ ಒಂದು ನಾಟಿ ಹಸು ಇಟ್ಕೊಂಡು 1 ಎಕರೆ ಜಮೀನು ಇಟ್ಕೊಂಡು ನಾವು ಯಾಗೆಲ್ಲ ಜೀವನ ಮಾಡ್ಬೋದು ಅನ್ನೋದನ್ನ, ಒಂದು ಫ್ಯಾಮಿಲಿ ಹೆಂಗೆಲ್ಲ ಜೀವನ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್. ನಮಸ್ಕಾರಗಳು, ಧನ್ಯವಾದಗಳು.